ನೀವಿಲ್ಲಿ ನೀರು ನೋಡ್ತಿದ್ದೀರಲ್ಲ, ಇದು ಮಳೆದು ನೀರಲ್ಲ, ಇದು ಭೂಮಿಯ ಒಳಭಾಗದಿಂದ ಬರುವಂತಹ ನೀರು, ಅಂತರ್ಜಲ ಅಂತ ಹೇಳುದು. ಈ ಪ್ಲಾನ್ ಸಿ ಕೂಡ ರೆಡಿಯಾಗಿದೆ, ಕುಂಬಳಕಾಯಿದು. ಹೊರಗಡೆ ಬೆಂಚಲ್ಲಿ ಇಟ್ಟು ಹೋಗಿದ್ದಾಯ್ತಾ, ಇವಾಗ ಕಾವಲು ಕಾಯುವುದಕ್ಕೆ ಕೂರ ಬಂದು ತಿಂತಾನೆ ಅಂತ ಹೇಳಿ, ಏನೋ ಗೊತ್ತಿಲ್ಲ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ವಾಟ್ಸಪ್ ಮೂಲಕವೇ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜುಲೈ 28ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 28ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಏನು ಮಾಡ್ತಿದ್ದಿ? ಇವಳಿಗೆ ಇದು ಕಂಫರ್ಟೇಬಲ್ ಆಗಿದೆ ಈಗ ಮೇಯ್ಲಿಕ್ಕೆಲ್ಲ, ಆದರೆ ಇವಳ ಅಮ್ಮನಿಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ. ಅದಕ್ಕೆ ಅಪ್ಪ ಇವತ್ತು ಕುತ್ತಿಗೆಗೆ ಬಳ್ಳಿ ಹಾಕಿದ್ರು. ಇವಳದು ಇದು ಕೊಂಬು ಸ್ವಲ್ಪ ಗಟ್ಟಿ, ಅವಳದು ಸ್ಮೂತ್ ಕೊಂಬು. ಅವತ್ತೊಮ್ಮೆ ಬಿದ್ದು ಹೋದ್ದು ನೀವು ನೋಡಿದ್ರಲ್ಲ ಅವಳ ಕೊಂಬು. ಇವಳು ಜರ್ಸಿ, ಅವಳು HF, ಹಾಗಾಗಿ ಸ್ವಲ್ಪ ಗಟ್ಟಿ ಅವಳಿಗಿಂತ. ಇವಳನ್ನೀಗ ಬದಲಿಸಲಿಕ್ಕೆ ಬಂದೆ. ಇವತ್ತಷ್ಟು ಮಳೆ ಇಲ್ಲ ನಮಗೆ. ಬೆಳಗ್ಗೆ ಜೋರು ಮಳೆ ಇತ್ತು, 6:30ಯಿಂದ 8:30 ತನಕ ಜೋರು ಮಳೆ. ಮತ್ತೀಗ ಒಳ್ಳೆ ಬಿಸಿಲುಂಟು. ಇಲ್ಲಿದ್ದಾಳೆ. ಇವತ್ತು ಸ್ನಾನ ಮಾಡಿಸ್ಲಿಲ್ಲ, ಯಾಕಂದ್ರೆ ನಿನ್ನೆ ಸ್ನಾನ ಮಾಡಿಸಿದ್ದು ಉಂಟಲ್ಲ, ಕರ್ಕೊಂಡು ಬಂದು ಕಟ್ಟಿದ್ದು. ಇಲ್ಲೆಲ್ಲ ಉಂಟು ಹುಲ್ಲೆಲ್ಲ. ಅವಳಿಗೆ ಕುತ್ತಿಗೆಯಲ್ಲಿ ಬಳ್ಳಿ ಉಂಟಲ್ಲ, ಹಾಗೆ ಸ್ವಲ್ಪ ಕಂಟ್ರೋಲಿಗೆ ಸಿಗೋದಿಲ್ಲ. ಅವಳು ಇಲ್ಲಿ ಓಡಿ ಬಂದು ಅಂತ ಹೇಳಿ ಕಟ್ಟಿದೆ. ಈಗ ಅಷ್ಟೇ ಇಲ್ಲಿ ಮೇಯ್ತಾಳೆ ಅಂತೇಳಿ ಕಟ್ಟಿದ್ದೇನೆ. ನೀವಿಲ್ಲಿ ನೀರು ನೋಡ್ತಿದ್ದೀರಲ್ಲ, ಇದು ಮಳೆದು ನೀರಲ್ಲ, ಇದು ಭೂಮಿಯ ಒಳಭಾಗದಿಂದ ಬರುವಂತಹ ನೀರು, ಅಂತರ್ಜಲ ಅಂತ ಹೇಳೋದು. ವರ್ಷವು ಮಳೆ ಸ್ಟಾರ್ಟಾಗಿ ಮಳೆ ಕಂಟಿನ್ಯೂ ಬರಲಿಕ್ಕೆ ಶುರುವಾಗ್ತದಲ್ಲ, ಆಮೇಲಿಂದ ಇಲ್ಲಿ ನೀರು ಬರಲಿಕ್ಕೆ ಶುರುವಾಗ್ತದೆ. ಕಣಿಯ ಹಾಗೆ ನೋಡಿ ಎಷ್ಟು ಚೆಂದ ಶುದ್ಧವಾದ ನೀರು. ಇದು ಮಳೆದು ನೀರಲ್ಲ, ಇದು ಹಾಗೆ ಭೂಮಿಯ ಒಳಗಡೆಯಿಂದ ಬರುವಂತಹ ನೀರು. ಹೀಗಾಗಿ ಕವರಾಗಿ ಹೋಗಿ ಅದು ಹೊಳೆಗೆ ಸೇರ್ತದೆ. ಈ ಪ್ಲಾನ್ ಸಿ ಕೂಡ ರೆಡಿಯಾಗಿದೆ, ಕುಂಬಳಕಾಯಿದು ಗಿಡದ್ದು. ನೋಡಿ ಗಿಡ ಆಗಿದೆ, ಮೊಳಕೆ ಬಂದಿದೆ. ಅಪ್ಪ ಮೊನ್ನೆಯಿಂದ ಹೇಳುದು ಒಂದು ಗಿಡ ಕೂಡ ಆಗಲಿಲ್ಲ ನೀನು ಹಾಕಿದ್ರಲ್ಲಿ ಅಂತ. ನೋಡಿ ಇಲ್ಲಿ 2 ಉಂಟು, ಆಮೇಲೆ ಇಲ್ಲಿ ಕೂಡ ಉಂಟು. ನನ್ನ ಅಪ್ಪ ಹೇಳುದು ಒಂದು ಬೆಳಿಲಿಲ್ಲ ಅಂತ. ಹತ್ತಿರ ಬಂದಿದೆ ಅವರನ್ನು ಬದಲಿಸುವ ಅಂತ. ಇಲ್ಲಿ ಒಂದು ಗಿಡ ಕಂಡಿತು ನಿಮಗೆ ಸಹ ತೋರಿಸುವ ಅಂತ ಅಂದ್ಕೊಂಡೆ. ಇದು ಕಾಡು ಗುಲಾಬಿ ಗಿಡ ಆಯಿತಾ, ನೋಡಲಿಕ್ಕೆ ಸೇಮ್ ಗುಲಾಬಿಯ ಹಾಗೆ. ಇದರಲ್ಲಿ ಮುಳ್ಳಿರ್ತದೆ, ಎಲೆ ಸಹ ನೋಡಲಿಕ್ಕೆ ಗುಲಾಬಿ ಹಾಗೆ, ಆದರೆ ಇದರಲ್ಲಿ ಗುಲಾಬಿ ಆಗೋದಿಲ್ಲ. ಇದು ತಾಗಿ ಹೋದರೆ ನೋಡ್ಕೊಂಡು ಜಾಗ್ರತೆಯಲ್ಲಿ ಹೋಗಬೇಕು. ತಾಗಿ ಹೋದರೆ ಒಳ್ಳೆ ಬರೆ ಸಿಗ್ತದೆ. ನೋಡಿ ನೋಡಲಿಕ್ಕೆ ಸೇಮ್ ಗುಲಾಬಿ ಹಾಗೆ, ಇದರಲ್ಲಿ ಮುಳ್ಳು ನೋಡಿ. ಶಂಭು ದೂರ ಬಂದದ್ದು ತೋಟಕ್ಕೆ, ಎಂಥ ವಿಷಯ? ಮಿಡತೆ ಹಿಡಿದು ಕೊಡು, ಅಷ್ಟೇ ಅವನದು ವಿಷಯ. ಶಂಭು ಸ್ವಲ್ಪ ಕೂಡ ಹುಲ್ಲಿಲ್ಲ, ಅದು ಕೂಡ ತೋಟ ಕ್ಲೀನ್ ಮಾಡಬೇಕಲ್ಲ ಅಂತ ಹೇಳಿ ಹುಲ್ಲಿಗೆ ಬಂದಿದ್ದೇನೆ. ಎಲ್ಲ ಹಿರಿದು ಇದರ ಬುಡಕ್ಕೆ ಇಡೋದು. ಇದು ಯಾವುದು ಕೂಡ ಒಳ್ಳೆ ಹುಲ್ಲಲ್ಲ. ಇವ್ರು ನಿನ್ನೆ ಇಲ್ಲಿಷ್ಟು ಕ್ಲೀನ್ ಮಾಡಿದರೆ, ಈಗ ನಾನು ಇದನ್ನು ಕಂಟಿನ್ಯೂ ಮಾಡೋದು ಅಲ್ಲಿ ತನಕ.
ಪೋರ್ಷನ್ ಸ್ವಲ್ಪ ಕ್ಲೀನ್ ಮಾಡಿ ಆಯಿತು. ಹಾಗೆ ಈಗ ಅದನ್ನು ತಗೊಂಡೋಗಿ ಮನೆಗೆ ಹೋಗಿ ಹಾಕಿ ಕೂಡ ಬಂದೆ. ಹುಲ್ಲು ಸಾಕು ಇವತ್ತು ದನಗಳಿಗೆ ತಿನ್ನಲಿಕ್ಕೆ. ನಿನ್ನೆ ಸಹ ಸ್ವಲ್ಪ ಉಂಟು, ಅದಕ್ಕೀಗ ಇನ್ನೂ ಸಹ ಸಮಯ ಉಂಟು. 4:15 ಆದಷ್ಟೇ. ಇನ್ನೂ ಸಹ ಒಂದು ಸ್ವಲ್ಪ ಹೊತ್ತು ವರ್ಕ್ ಮಾಡಿ ಹೋಗುವ ಅಂತ. ಮಳೆ ಬರಲಿಲ್ಲ ಆದರೆ, ಮಳೆ ಬಿಟ್ಟಿದೆ ಸಹ. ಹಾಗೆ ಮಳೆ ಬಿಟ್ಟ ಟೈಮ್ ನಮಗೆ ಸಿಗೋದಿಲ್ಲಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡುವ ಅಂದರೆ ಅದನ್ನು ತೊಗೊಂಡೋಗಲಿಲ್ಲ. ಅದನ್ನು ಬುಡಕ್ಕೆ ಹಾಕಿ ಬಿಡೋದು ಹಿರಿದು. ಅದು ಅಷ್ಟು ಒಳ್ಳೆ ಹುಲ್ಲು ಕೂಡ ಇಲ್ಲ ತಿನ್ನುವಂಥದ್ದು. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ಹೋಗುವ. ನಾನು ಹೇಳಿದ್ದು ಮಳೆಗೆ ಕೇಳೀತಾ ಅಂತ. ನಾನು ಹೇಳಿದ್ದೆಲ್ಲ ಮಳೆ ಬಿಟ್ಟಿದೆ, ನಾನೀಗ ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿ ಹೋಗ್ತೇನೆ ಅಂತ. ಹುಲ್ಲು ಇರಲಿಕ್ಕೆ ಶುರು ಮಾಡಿ 5 ನಿಮಿಷ ಸಾಗಲಿಲ್ಲ, ಅದಕ್ಕಿಂತ ಮುಂಚೆ ಮಳೆ ಬರಲಿಕ್ಕೆ ಶುರುವಾಯಿತು. ನಾನು ಮನೆಗೆ ಬಂದೆ. ನನ್ನ ಹತ್ರ ಪ್ಲಾಸ್ಟಿಕ್ ಆಗಲಿ ಎಂತ ಕೂಡ ಇಲ್ಲ ಪ್ರೊಟೆಕ್ಷನಿಗೆ. ಅದಕ್ಕೆ ಶಂಪು ಅಲ್ಲೇ ಇದ್ದಾನೆ ಒದ್ದೆ ಹಾಕ್ಕೊಂಡು. ಬಂತು ಅಂತ ಹೇಳಿ ಇವಾಗ ಕೂಡ ತೋಟದಿಂದ ಓಡಿ ಬಂದೆ. ನನ್ನೊಟ್ಟಿಗೆ ಇದ್ದಲ್ಲ ಹುಲ್ಲು ಹಿರಿವಾಗ ಒದ್ದೆ ಆಗಲಿಲ್ಲ ನೋಡಿ. ಅವ ಅಲ್ಲಿ ಸೆರೆಯಿಂದ ಓಡಿ ಬರೋದು, ಸೊಲ್ಲಟರ್ ಒಳಗೆ ಸಿದ್ಧ ಹೋಗ್ಲಿಕ್ಕೆ ಆಗ್ತದೆ ಬೆಕ್ಕುಗಳಿಗೆಲ್ಲ. ನನಗೆ ಆಗೋದಿಲ್ಲ, ನಾನು ಎದುರಿಂದಲೇ ಮನೆ ತನಕ ಹೋಗೋಷ್ಟರಲ್ಲಿ ಒದ್ದೆ ಆಗ್ತಾನಲ್ಲ, ಅದಕ್ಕೆ ಯಾವಾಗಲೂ ತೋಟದಿಂದ ಓಡಿ ಬರೋದು, ಸೊಲ್ಲಟರ್ಪಲಲ್ಲಿ ನಿಂತ್ಕೊಳ್ಳೋದು. ಈಗ ಮಳೆ ಬಿಟ್ಟಿತ್ತು. ಶಂಭು ಹೋಗುವಾನಾ, ಬರ್ತೀಯ ನೀನು? ವರ್ಷದ ಕೊನೆಯ ಹಲಸಿನ ಹಣ್ಣು ಅಪ್ಪ ಕೊಯ್ತಾ ಇದ್ದಾರೆ. ಹಾಗೆ ನಾನು ಸಹ ದೊಡ್ಡ ಪಾತ್ರೆ ತಗೊಂಡು ಬಂದಿದ್ದೇನೆ ಸಂಜೆಗೆ ದೋಸೆ ಮಾಡುವ ಅಂತ. ಇದಾದರೆ ಆಯ್ತು. ಇದರದ್ದು ಅರ್ಧ ಭಾಗ ತೆಗೆದಿಟ್ಟದುಂಟು ನಾಳೆಗೆ ಅಂತ ಹೇಳಿ. ಅಷ್ಟು ಅಂದರೆ ತುಂಬ ಹಣ್ಣಾಗಲಿಲ್ಲ, ಹಾಗಾಗಿ ಎತ್ತಿಡ್ಬೋದು ಅಂತೇಳಿ ಎತ್ತಿಡ್ತಿದ್ದೇವೆ. ಯಾವಾಗಲೂ ದನಗಳಿಗೆ ಅಂತ ಹೇಳಿ ಕೊಯ್ತಿರೋದು, ಇದು ಲಾಸ್ಟ್ ಇದಲ್ಲ ಅಂತ ಹೇಳಿ ನಮಗೆ ಅಂತ ಎತ್ತಿಟ್ಟಿದ್ದೇವೆ. ಈಗ ಇದರಲ್ಲಿ ಉಳಿದದ್ದು ದನಗಳಿಗೆ. ಮತ್ತು ಟಿಂಕಿದು ಇದ್ದಾನಲ್ಲ ಕೂರ, ಅವಲ್ಲಿ ದೂರ ಕೂತ್ಕೊಳ್ಳೋದಾಯ್ತು. ಅವನ ಹತ್ರಕ್ಕೆ ಬಿಸಾಕಬೇಕು. ಅವ ಹತ್ತಿರ ಬಂದು ತಿನ್ನೋದಿಲ್ಲ. ಅಲ್ಲಿಂದಲೇ ತಗೊಂಡೋಗಿ ಆ ಹುಲ್ಲಲ್ಲೆಲ್ಲ ನಿಂತ್ಕೊಂಡು ತಿನ್ನೋದು. ಅವನೊಂದು ತಿನ್ನುವ ಸ್ಟೈಲೇ ಬೇರೆ ಅಲ್ಲ. ಟಿಂಕಿಗೆ ಹತ್ತಿರ ಬೇಕು, ಎಷ್ಟು ಹತ್ತಿರ ಇದ್ರೂ ಸಾಕಾಗೋದಿಲ್ಲ. ಇನ್ನೂ ಹತ್ತಿರ ಹೋಗ್ತಾನೆ, ಅಪ್ಪ ಬೈತಾರೆ ಅಂತೇಳಿ ಇಲ್ಲಿ ಕೂತಿದ್ದಾನೆ. ಕೂರ ಈಗ ಇಲ್ಲಿ ಬಂದ ಅಲ್ಲ. ಕೂರ ಕೊನೆಯ ಹಲಸಿನ ಹಣ್ಣು
ಹೆಣ ತೆಗೆಯುವ ಅಂತ ಹೇಳಿ ಇಲ್ಲಿ ಹೊರಗಡೆ ಬೆಂಚಲ್ಲಿ ಇಟ್ಟು ಹೋಗಿದ್ದಾಯ್ತಾ. ಇವಾಗ ಕಾವಲು ಕಾಯುವುದಕ್ಕೆ ಕೂರ ಬಂದು ತಿಂತಾನೆ ಅಂತ ಹೇಳಿ ಏನೋ ಗೊತ್ತಿಲ್ಲ. ಕೂರ ಅವನು ಆಲ್ರೆಡಿ ಅವನು ತಿಂದು ಮುಗಿಸಿ ಹೋಗಿದ್ದಾನೆ. ಇವನಿಗೆ ಹೊಟ್ಟೆ ತುಂಬ ಹಾಕಿದ್ದಾನೆ, ಆದರೂ ಸಾಕಾಗದೆ ಇಲ್ಲಿ ಬಂದು ಕಾಯುವುದು. ಟಿಂಕಿ, ನಿಂಗೆ ಆಗ ಕೊಟ್ಟದಲ್ಲ ನಾನು, ಹೊಟ್ಟೆ ತುಂಬ ತಿಂದಿದ್ಯಲ್ಲ, ಆದರೂ ಅವನಿಗೀಗ ಆಗೋದಿಲ್ಲ ತಿನ್ನಲಿಕ್ಕೆ, ಆದರೂ ಅದಕ್ಕೋಸ್ಕರ ಕಾಯುದವ. ತಿಂದು ಹೊಟ್ಟೆ ತುಂಬಿದೆ ಅವನಿಗೆ. ಆದರೂ ಇದಕ್ಕೆ ಎಂತ ಹೇಳಬೇಕು, ಆಸೆ ಅಂತ ಹೇಳಬೇಕಾ ಎಂತ ಹೇಳಬೇಕು ನನಗೆ ಗೊತ್ತಿಲ್ಲ. ತಿನ್ನಲಿಕ್ಕೆ ಬೇಡ, ಆದರೆ ಇದಕ್ಕೆ ಕಾವಲು ಕಾಯುದವ ಕಿಂಕಿ.